ಇದಕ್ಕೆ ಏನೇನ ಮ್ಯಾಚ್ ಆಯ್ತಾ ಗೈಸ್? ಆಫ್ ಕೋರ್ಸ್ ಲೇ ಇದು ಸ್ಟೈಲ್ ಇದು. ನಾಕು ಗೈಸ್ ಇವಾಗ ಆಚೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಅದಕ್ಕೂ ಮುಂಚೆ ಒಂದು ಫ್ರೂಟ್ ತಿನ್ಬಿಟ್ಟು ಹೋಗೋದು. ಏನು ಮೇಡಮ್ಮು ಮುನ್ನು ನಾನಂದ್ರೆ ನಿಂಗೆ ಎಷ್ಟಿಷ್ಟ? ನಮ್ಮಮ್ಮ ನೀನಿಟ್ಟ ಎಲ್ಲ ಇತ್ತ. ನಾನಂದ್ರೆ ಎಷ್ಟಿಷ್ಟ ನಿಂಗೆ ಅಷ್ಟು ಹೇಳಿ ಫಸ್ಟ್. ಇದರ ಹಾಕ್ಕೊಬೋದು ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದೆ. ಸೊ ಇಡೋಣ ತಿನ್ನಲಿ ಅಂದ್ಬಿಟ್ಟು ಎರಡನ್ನ ಆರ್ಡರ್ ಮಾಡಿದ್ದೆ. ಒಂದೇ ಸಾಕಾಗಿತ್ತು, ಬಟ್ ಒಂದರಲ್ಲಿ ಸ್ಯಾರಿ ಒಂದು ಬುಕ್ ಮಾಡಿದೆ. ಈ ಥರ ಕಾಟನ್ ಸ್ಯಾರಿ ತೊಗೊಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ದಿನ ಆದಮೇಲೆ ಒಂದು ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು. ಸೊ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಸೊ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೆನ್ನೆ ನನಗೆ ಫುಲ್ ಜ್ವರ ಬಂದಿತ್ತು ರಾತ್ರಿ, ಆ್ಯಂಡ್ ಇವಾಗ ಕೂಡ ಹಾಗೆ ಇದೆ ಜ್ವರ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಓಡಾಡ್ತಾನೆ ಇದ್ವಲ್ವಾ, ಟ್ರಾವೆಲ್ ಕೂಡ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ತುಂಬಾ ಟಯರ್ಡ್ ಆಗಿದ್ದೀನಿ. ಆ್ಯಂಡ್ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಎದ್ದೆ ಜಸ್ಟ್ ನಾವು ಎದ್ದು ಏನು ಬ್ರಷ್ ಮಾಡಿ ಮುಖ ತೊಳೆದು ಬಂದೆ. ಆ್ಯಂಡ್ ಇವತ್ತು ವ್ಲಾಗ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ಏನೇನಾಗುತ್ತೋ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಆಮ್ ಸೋ ಸಾರಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಬಟ್ ಇವತ್ತಿಂದ ಮೇಂಟೈನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಹಾಗೆ ಬ್ರೇಕ್ಫಾಸ್ಟ್ಗೆ ನಾನು ವಾಂಗಿಬಾತು ಮತ್ತು ಒಂದು ನೀರೋಟಲ್ ತಿಂದೆ. ವಾಂಗಿಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತಲೆ ನೋವ್ತಾ ಇದೆ ಗೈಸ್. ಟೀ ಇಸ್ ಮಸ್ಟ್ ಆ್ಯಂಡ್ ಶುಡ್. ಇನ್ನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಇವಳು ಯಾವಾಗೂ ಹಿಂಗೆ ಈ ಥರ ಮಾಡೋದು ಗೈಸ್. ಅದು ಏನು ನಿನ್ನ ಇಷ್ಟ ಹೇಳೋದು ಬ್ಯಾಕ್ ಆನ್ಸರ್ಸು ನೋಡಿ ಗೈಸ್. ಏನು ಜಿಂಗಿ ಚಕ್ಕ ಅಂತ ರೆಡಿ ಆಗೋಳೆ ಅಕ್ಕ. ಜಡೆ ಎಲ್ಲ ಹಾಕೊಂಡು ಹೋಗ್ಬಿಟ್ಟೋಳು ಇವತ್ತು ಕಾಲೇಜ್. ಓವರಾಗಿ ನಾನು ರೆಡಿ ಆಗ್ಬಿಟ್ಟು ಹೋಗಲ್ಲ. ನಾನೇನು ಓವರಾಗಿ ದೀಪ್ತಿ .m ಕಾಲೇಜ್ಗೆ ಹೋಗೋವಾಗ ನೋಡ್ಬೇಕಾಗಿತ್ತು ದೊಡ್ಡ ಜಾತ್ರೆ. ಏನು ಜಾತ್ರೆ ಥರ ಆತೈತೆ ಹೇಳು. ಲಿಪ್ಸ್ಟಿಕ್ ಹಾಕೊಂಡು ಹೆಂಗೆ ಹಾಕೊಂಡು ಎಲ್ಲ ಹಿಂಗೆ. ಅಯ್ಯೋ ಅದೆಲ್ಲ ಹಾಕೊಂತೇರಿಲ್ಲ, ಮುಚ್ಚು ಬಾಯ್. ಯಾವಾಗ ಹಾಕೊಂಡಿದ್ದೀನಿ ತೋರಿಸು ಫೋಟೋ ನಿನ್ನ ಹತ್ರ ಐತೆ. ಮುಚ್ಚು ತೆಗಿ ಅಂತ ಎಲ್ಲ ಮಾತಾಡ್ಕೊಡ್ದಂತೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗಲ್ಲಂತೆ. ಅದು ನಂಗೆ ಗೊತ್ತು. ಸರಿ ಸಾರಿ ಗೈಸ್, ಕೇಳಿಸ್ಕೊಳ್ಳಿ. ಯಾವಾಗ ಹಾಕೊಂಡು ಹೋಗಿದ್ದೀನಿ ಲಿಪ್ಸ್. ಇವಳು ಹಾಕೊಂಡು ಹೋಗ್ತಿದ್ಲು ಗೈಸ್ ಸ್ಟಾರ್ಟಿಂಗು. ಫೌಂಡೇಶನ್ ಎಲ್ಲ ಹಾಕೊಂಡು ಹೋಗ್ತಿದ್ಲು. ಸುಮ್ಮನೆ ಕುತ್ಕೋ. ಏನು ಹಾಕೊಂಡು ಹೋಗ್ತಾ ಇದ್ದಿಲ್ಲ, ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಅದನ್ನೆಲ್ಲ ಹಾಕೊಂತ ಇದ್ನಾ? ನಾನು ಸ್ಕಿನ್ಗೆ ಏನು ಹಾಕೊಂತ ಇದ್ದಿಲ್ಲ ಗೈಸ್. ಇವಳು ಹಳೆ ಕಾಲದವಳಲ್ಲ ಗೈಸ್, ಹಳೆ ಕಾಲದಾಗೆಲ್ಲ ಇದ್ದಿಲ್ಲ. ನಾನು ಹಳೆ ಕಾಲದಾಗ ಓದಿದ್ದು. ಹಳೆ ಕಾಲದ ಇವಳು 90 ಏನಲ್ಲ, ನಾನು 20ನೇ 2K ಕಿಡ್, 90s ಕಿಡ್ ಗಾನು. ಇವಳು ಒಬ್ಳೆ 2K ಗುಟ್ರ ಥರ ಬಿಲ್ಡಪ್ ಕೊಡ್ತಾಳೆ. ಹೌದು. ಏನೇ ಇವಾಗ ಏನು ಏನೋ ಇದು ಪಿಕ್ನಿಕ್ ತಂದ ಇದ್ದಿಲ್ಲ ಸ್ಟಾಕ್ ಆಗ. ಸ್ಕ್ರೀನ್ ಶಾಟ್ ಕಳ್ಸಿದ್ನಲ್ಲ, ನೀನು ಸುಳ್ಳು ಅನ್ಕೊಂತೀಯ ಅಂತ. ಸರಿ ಗಾಯ್ಸ್, ಓಕೆ ಬಾಯ್. ಏನು ಬೇಗ ಬಂದಿದ್ದೀವಿ ಇವತ್ತು ಕಾಲೇಜಿಂದ. ಟೀ ಐತೆ ನೋಡು, ನನ್ನ ಲೈಫ್. ಟೀ ಐತೆ ನೋಡು. ನನ್ನ ಇಷ್ಟ, ನನ್ನ ಲೈಫ್. ಬಾಕ್ಸ್ ಕೊಡೋಗೆ. ಇದಕ್ಕೆ ಏನೇನ ಮ್ಯಾಚ್ ಆಯ್ತಾ ಗೈಸ್? ಆಫ್ ಕೋರ್ಸ್ ಲೇ ಇದು ಸ್ಟೈಲ್ ಇದು. ನಾಕು ಗೊತ್ತು ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಹೆಂಗ್ ರಿಯಾಕ್ಟ್ ಮಾಡ್ತೀಯ. ಚೆನ್ನಾಗಿಲ್ಲ. ನಾನೇ ಹೇಳ್ಕೊಟ್ಟಿದ್ದೆ ಗೈಸ್ ಈ ಥರ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಹೇಳಿ ಗೈಸ್. ನೋಡಿ ಗೈಸ್ ಹೇಗೆ ಮಾತಾಡ್ತಾರೆ. ನೀನು ಫಸ್ಟ್ ಸಣ್ಣಾಗು ಗೈಸ್. ನಾಯಿ ಬಂದಿದೆ ಗೈಸ್. ನೀನು ಫಸ್ಟ್ ಸಣ್ಣ ನೀನು ಊಟ ಆಗ್ಬೇಕಂತ. ಹಾಕ್ತೀಯಾ? ನೀನು ಊಟ ಹಾಕ್ತೀಯಾ? ನಿನ್ ದುಡ್ಡಾಗ ಹಾಕ್ತೀಯಾನೆ? ಹೌದು. ಏನು ಮಾಡೋದು ಗೈಸ್, ನಮ್ಮ ಜೀನ್ಸ್ ಇರೋದೇ ಹಂಗೆ ಅಷ್ಟೆ. ಆ್ಯಕ್ಚುಲಿ ನಾನು
ಎಷ್ಟೊಂದು ಜನ ಹೇಳೋರೆ ಫೋನಾಗಿ ದಪ್ಪ ಕಾಣಿಸ್ತೀರಾ ನೀವು, ರಿಯಲ್ ಆಗಿ ಸಣ್ಣಗಿದ್ದೀರಾ ಅಂತ. ಸಣ್ಣಗಿದ್ದೀರಾ ಅಂದರೆ ಫೋನಾಗಿ ಜಾಸ್ತಿ ದಪ್ಪ ಯೂಸು ಅಲ್ಲಲೇ ಒಂಥರ ದಪ್ಪ ಕಾಣಿಸ್ತೀನಿ ಅಂತೆ ಫೋನಾಗ. ರಿಯಲ್ ಆಗಿ ನೋಡೋಕೆ ಆ ಥರ ಏನಿಲ್ಲ ಅಂತ, ಮೀಡಿಯಮ್ ಆಗಿದ್ದೀನಿ ಅಂತ. ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು. ಎಷ್ಟೊಂದು ಜನ ಹೇಳಿದ್ರು ಗೊತ್ತಾ? ಕಾನೂನು ಕೇಳು. ಮೇಕಪ್ಗೆ ಹೋಗಿದ್ದವಾಗ ಅವರೆಲ್ಲ ನಮ್ಮ ವ್ಲಾಗ್ಸ್ ನೋಡ್ತಾರಂತೆ. ಏ ಲೂಸಾ? ಲೂಸು ಮೆಂಟಲ್ ಹುಡುಗ. ಮುಖ ತೋರ್ಸು. ಅಯ್ಯೇ ಮುಖ ತೋರ್ಸಲ್ಲ. ಮೇಕಪ್ ಅಂತ ತೋರ್ಸು ಬಾ. ಮೇಕಪ್ ಅಂತ ತೋರ್ಸು. ನಿಂಗೆ ಚಿಪ್ಸ್ ಬೇಕಾ? ಯಾರು ಅಕ್ಕ? ಐಗಿರಿಲೇ ಅದಾದಮೇಲೆ ನಮ್ಮ ಮಮ್ಮಿ ಮಧ್ಯಾಹ್ನ ಊಟಕ್ಕೆ ಕಡಲೆ ಹುಳಿ ಮಾಡಿದ್ರು. ಇದು ನಮ್ಮ ಮನೇಲಿ ಯೂಶ್ವಲಿ ಮಾಡ್ತಾರೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಅನ್ನ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಆಚೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಅದಕ್ಕೂ ಮುಂಚೆ ಒಂದು ಫ್ರೂಟ್ ತಿನ್ಬಿಟ್ಟು ಹೋಗೋದು. ಇವಾಗ ಶಾಪಿಂಗ್ ಅಂತ ಆಚೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾನು ಎಷ್ಟೊಂದು ದಿನ ಆದಮೇಲೆ ಅಪ್ಪಾರ ಹಾಕ್ಕೊತಾ ಇದ್ದೀನಿ ಗೈಸ್. ಹಲೋ ಮೇಡಮ್, ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್. ನಂಗೊಂದು ಟಾರ್ಚರ್ ಮಾಡ್ತಾಳಂದ್ರೆ ಅಷ್ಟಿಷ್ಟು ಟಾರ್ಚರ್ ಮಾಡಲ್ಲ ಗೈಸ್. ಹಲೋ ಏನು ಮೇಡಮ್ಮು? ಮುನ್ನು, ನಾನಂದ್ರೆ ನಿಂಗೆ ಎಷ್ಟಿಷ್ಟ? ನಮ್ಮಮ್ಮ ನೀನಿಟ್ಟ ಎಲ್ಲ ಇತ್ತ. ನಾನಂದ್ರೆ ಎಷ್ಟಿಷ್ಟ ನಿಂಗೆ ಅಷ್ಟು ಹೇಳಿ ಫಸ್ಟು. ನೀನು ಚಮಚಿ ಚಿಚ್ಚೆ ನಮ್ಮಮ್ಮ ಎಲ್ಲರೂ ಇಷ್ಟನಾ ನಿಂಗ? ನೀನ್ ಬೇಡ. ಯಾಕೆ ಮುನ್ನು ನಾನು ಬೇಡ? ಯಾಕೆ ಮುನ್ನು? ನಂದದು ಮುನ್ನು. ನಾನು ಯಾಕೆ ಬೇಡ ಹೇಳು? ನಾನು ಬ್ಯಾಡ್ ಚಿಚ್ಚಿನಾ? ಆಯ್ತು ಬಿಡು, ಬಾಯ್ ಬಾಯ್ ಮುನ್ನು. ನನ್ನ ಜೊತೆ ಮಾತಾಡ್ಬೇಡ ಮುನ್ನು, ಎದ್ದೋಗಿ ಮುನ್ನು. ಡವ್ ಮಾಡಬೇಡ ನನ್ನ ಹತ್ರ, ಹೋಗು ಇವಾಗ. ಅದನ್ನ ನೀನು ನನ್ನ ಹೊಟ್ಟೆ ಮೇಲೆ ಯಾವಾಗ ಕುತ್ಕೊಂಡು ಕಾಟ ಕೊಡೋದು? ಇಷ್ಟು ಬ್ಯಾಡ್ ಗರ್ಲ್ ಅಂದರೆ ನೀನು. ಓಕೆ ಬಾಯ್. ಏನಕ್ಕೆ ತೆಗಿತಾ ಇರೋದು ಅದು? ಬೆಳಗ್ಗೆ ನಾನು ತಿನ್ನಬೇಕು, ನಂಗೆ ತಿನ್ಬೇಕು ಅನಿಸ್ತೈತೆ ಇಷ್ಟೊಂದು ದಿನ ಆದಮೇಲೆ. ಅದು ಇವಾಗ ತಿನ್ನೋದಲ್ಲ, ಹೋಗು. ಬೆಳಗ್ಗೆ ಅಷ್ಟೇ ತಿನ್ಬೇಕು ಅದನ್ನ. ಯಾಕೆ ಯಾಕೆ ಹೇಳು? ನಾನು ನೀನು ಬೇರೆ ಬೇರೆ ಆದರೂ ಬೇರೆ ಬೇರೆ ಅಂತ ಅನ್ನಿಸ್ತಾ ಇಲ್ಲ, ಅನ್ಸೋದು ಇಲ್ಲ. ಓಕೆ ಬಾಯ್ ಬಾಯ್ ಮಾಡಿ ಫ್ರೆಂಡ್ಸ್ಗೆ. ಬಾಯ್. ಆ್ಯಂಡ್ ಆಲ್ಸೋ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಕೂಡ ಆರ್ಡರ್ ಮಾಡಿದ್ದೆ. ಅದು ನನಗೆ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ತೊಗೊಬೋದು. ಫಸ್ಟ್ ಬಂದುಬಿಟ್ಟು ಇಷ್ಟು ಸೆಷನ್ ಕ್ಲಿಪ್ಸು. ಇದು ತುಂಬಾ ಬೇಕಾಗುತ್ತೆ. ನಾನು ಹೇರ್ ಸ್ಟೈಲ್ ಮಾಡೋವಾಗಲಿ ಏನಾದರೂ ಮಾಡೋವಾಗಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದರ ಹಾಕ್ಕೊಬೋದು ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದೆ. ಸೊ ವಿಚ್ ಇಸ್ ವೆರಿ ಗುಡ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ರ್ಯಾಂಡ್ ಏನೂ ಇಲ್ಲ, ಜಸ್ಟ್ ಸೆಷನ್ ಕ್ಲಿಪ್ಸ್ ಅಷ್ಟೇ. ಇದು ನೈಕಾದಲ್ಲಿ ನೋಡಿದ್ರೆ ಫಾರ್ 4 ಪೀಸಸ್ ನಿಮಗೆ 300 ಏನೋ ಇದೆ. ಇದು ಬಂದ್ಬಿಟ್ಟು ನನಗೆ 12 ಪೀಸಸ್ ಕೊಟ್ಟಿದ್ದಾರೆ. ಓಕೆನಾ, ಇದರಲ್ಲಿ 6 ಇದೆ ಆ್ಯಂಡ್ ಒಳಗಡೆ 6 ಇದೆ. ಸೊ ಇದ್ರದ್ದು ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ,
ಕ್ವಾಲಿಟಿ ಈಸ್ ಸೋ ಗುಡ್, ವರ್ತ್ ದ ಪ್ರೈಸ್ ಅಂತ ಅನಿಸುತ್ತೆ. ನಾನು 12 ಕ್ಲಿಪ್ಸ್ಗೆ 170 ಕೊಟ್ಟೆ. ಸೊ ಯಾ, ಪ್ರಿಟಿ ಗುಡ್ ಅಲ್ವಾ, ನಂಗೆ ಇಷ್ಟ ಆಯಿತು. ಆ್ಯಂಡ್ ಇದನ್ನು ತೆಗೆದಿಟ್ಬಿಡ್ತೀನಿ, ಯಾಕಂದರೆ ಆಲ್ರೆಡಿ ನಮ್ಮ ಅಕ್ಕ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆಲ್ಲ ಅಂತ ತೋರಿಸ್ತೀನಿ ನಾನು. ಸೊ ಇದು ಆಮೇಲೆ ನಾನು ತೆಗೆದಿಟ್ಕೊತೀನಿ. ಆ್ಯಂಡ್ ಇನ್ನೊಂದೇನು ಬಂತು ಅಂತಂದರೆ, ಸೊ ಇದೊಂದು ಬಾಕ್ಸು, ಇದು ಬಾಕ್ಸ್ ಅನ್ನೋಣ, ಮತ್ತು ಇದನ್ನೇನಂತಾರೆ ಅಂದರೆ ಗ್ಲಾಸ್ ಜಾರ್ ಅನ್ಬೋದು. ಸೊ ಯಾ, ಇದು ಬುಕ್ ಮಾಡಿದ್ದೆ. ಏನಕ್ಕೆ ಅಂತಂದರೆ ನಲ್ಲಿಕಾಯಿ ಬರುತ್ತಲ್ವ, ಆಮ್ಲ, ದೊಡ್ಡದು ಆಮ್ಲ, ಅದನ್ನು ಇದರಲ್ಲಿ ಉಪ್ಪಿನಕಾಯಿ ಹಾಕೊಂಡು ಅಂದ್ಬಿಟ್ಟು ತರಿಸಿದ್ದೆ. ಸೊ ಇದು ಒಂದು 2 ಬಂದಿದೆ ಇದರಲ್ಲಿ. ಇನ್ನೊಂದು ಮಮ್ಮಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಅದು ಉಂಟೆ ಬರುತ್ತಲ್ವ, ಅದನ್ನು ಮಾಡಿ ಇಡೋಣ ತಿನ್ನಲಿ ಅಂದ್ಬಿಟ್ಟು 2ನ ಆರ್ಡರ್ ಮಾಡಿದ್ದೆ. ಒಂದೇ ಸಾಕಾಗಿತ್ತು, ಬಟ್ ಒಂದರಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಇನ್ನೊಂದರಲ್ಲಿ ಆ ಬಾಲ್ಸ್ ಹಾಕಿದ್ರೆ ಒಂಥರ ಎಸ್ಥೆಟಿಕ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ಆ್ಯಂಡ್ ಇದು ನನ್ನ ಟೈಪ್ ಅಲ್ಲ, ಈ ಥರದ್ದೆಲ್ಲ ನಾನು ಬುಕ್ ಮಾಡೋದು ಯೂಶ್ವಲಿ. ಸೊ ಮಮ್ಮಿಗೆ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಇವಾಗ ಮೇಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ತಂದು ಡ್ರೈ ಫ್ರೂಟ್ಸ್ ಬಾಲ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಇದು ಅಷ್ಟೇ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು, ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಸ್ಯಾರಿ ಒಂದು ಬುಕ್ ಮಾಡಿದ್ದೆ. ಈ ಥರ ಕಾಟನ್ ಸ್ಯಾರಿ ತೊಗೊಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಸೊ ಪ್ರಿಟಿ. ಆ್ಯಂಡ್ ಈ ಕಲರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಬ್ಲೌಸ್ ನಾನು ಹೊಲಿಯೋಕ್ಕೂ ಕೂಡ ಹಾಕಿಲ್ಲ, ತುಂಬ ದಿನ ಆಯಿತು ತರಿಸಿ, ಬಟ್ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಇದು ಮಾತ್ರ ಇವತ್ತು ಬಂದಿದ್ದು. ಸೊ ಇದು ಬಂದುಬಿಟ್ಟು ತುಂಬ ದಿನ ಆಯಿತು ನಾನು ತರಿಸಿ, ಬಟ್ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ಪಲ್ಲು, ಇದು ಬ್ಲೌಸ್. ಸೊ ಇದು ಬ್ಲೌಸ್ ಆ್ಯಂಡ್ ದಿಸ್ ಇಸ್ ಪಲ್ಲು. ಸ್ಯಾರಿ ಒಂದು ತುಂಬ ಚೆನ್ನಾಗಿದೆ. ಇನ್ನು ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ. ಫಾರ್ ನಾವು ಇವಾಗ ಚೆನ್ನಾಗಿದೆ. ನನ್ನ ಥ್ರೋಟ್ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಒಂಥರ ವಾಯ್ಸ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಈ ಥರ ಇದೆ, ಯು ಕ್ಯಾನ್ ಸಿ. ಫುಲ್ ಸ್ಯಾರಿನೂ ಇದೇ ಥರನೇ ಇದೆ. ಆಲ್ರೆಡಿ ನಾನು ತೋರಿಸ್ನಲ್ವಾ ಬ್ಲೌಸ್ ಮತ್ತು ಪಲ್ಲು. ಸೊ ಸಖತ್ತಾಗಿದೆ ಸ್ಯಾರಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದೇ ವಾಶ್ ಆದಮೇಲೆ ಹೇಗಿರುತ್ತೆ ಅಂತ ಐ ಡೋಂಟ್ ನೋ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ನಂಗೆ ಈ ಕಲರ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಇದರಲ್ಲಿ ನಾನು ಒಂದು ಫೋಟೋ ಶೂಟ್ ಮಾಡಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಆದಷ್ಟು ಬೇಗ ಮಾಡಿಸ್ಕೊಳ್ತೀನಿ. ಸೊ ಯಾ, ಇದೊಂದು ಸ್ಯಾರಿ. ನಿಮ್ಗೇನು ಅನಿಸ್ತು ಸ್ಯಾರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಫ್ ಇಂಟ್ರೆಸ್ಟೆಡ್ ನೀವು ಕೂಡ ಬೈ ಮಾಡಿ. ಇದನ್ನು ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ತೊಗೊಂಡಾಗ ಇದು ಅರೌಂಡ್ 490 ಏನೋ ಇತ್ತು, 500 ಅಂದ್ಕೊಳ್ಳಿ, 500 ಏನೋ ಇತ್ತು. ಇವಾಗ ಎಷ್ಟಾಗಿದೆ ಏನೋ ನಂಗೆ ಗೊತ್ತಿಲ್ಲ, ಬಟ್ ಲಿಂಕ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಬೈ ಇಟ್. ನಂಗೆ ಇಷ್ಟ ಆಯಿತು ಸ್ಯಾರಿ, ಹಾಕ್ಕೊಂಡಾಗ ಸಖತ್ತಾಗಿ ಅನಿಸುತ್ತೆ. ಇದಕ್ಕೆ ಆಕ್ಸಿಡೈಸ್ ಜ್ಯುವೆಲ್ಸ್ ಹಾಕ್ಕೊಂಡ್ರೆ ಕೂಡ ಮಸ್ತಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಲೆಟ್ಸ್ ಸಿ, ನಾಳೆ ಹೊಲಿಯೋಕೆ ಹಾಕಬೇಕು, ಹಾಕ್ತೀನಿ. ಎಲ್ಲಾದರೂ ಒಂದು ಚೆನ್ನಾಗಿರೋ ಒಂದು ಟೈಲರ್ ಶಾಪ್ ಬೇಕು, ಬಟ್ ಲೆಟ್ಸ್ ಸಿ ಎಲ್ಲಿ ಹೊಲಿ ಹಾಕ್ತೀನಿ ಗೊತ್ತಿಲ್ಲ ನನಗೆ. ಈ ಸ್ಯಾರಿ ಹ್ಯಾಸ್ ಮೈ ಹೋಲ್ ಹಾರ್ಟ್. ಸೊ ಯಾ, ಇಷ್ಟೇ ನಾನು ತರಿಸಿರೋದು. ಇಫ್ ಇಂಟ್ರೆಸ್ಟೆಡ್ ನೀವು ಕೂಡ ಈ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಆ್ಯಂಡ್ ಏನು ಗೊತ್ತಾ ಗೈಸ್, ನನಗೆ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. 4 days 5 days ಆಗ್ತಾ ಬರ್ತಾಯಿದೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿ. ಯಾಕೆ ಅಂತಂದರೆ, ಒಂದು ನಾನು ಮೇಕಪ್ ಹೋಗಿ ಬಂದು ಫುಲ್ ಟಯರ್ಡ್ ಆಗಿರ್ತಾಯಿದ್ದೆ, ಆದರೂ ಕೂಡ ಟೈಮ್ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ 4 daysಯಿಂದ ಕಂಟಿನ್ಯೂಸ್ ಆಗಿ ಹಾಕಲಿಲ್ಲ ನಾನು, ಅದು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಹಾಕಲಿಲ್ಲ. ನೆಕ್ಸ್ಟ್ ನಾಳೆಯಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಐ ಲವ್ ಯು ಆಲ್, ಗುಡ್ ನೈಟ್.